ಶಿವಮೊಗ್ಗ ಜಿಲ್ಲಾ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಈ ದಿನ ಒಬ್ಬರು ಸಾಧಕರಿಗೆ ಸನ್ಮಾನ ಅಭಿನಂದನಾ ಮಾಡಬೇಕು ಅನ್ನೋದು ಈ ಒಂದು ಉದ್ದೇಶದಿಂದ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಸತತ 12 ವರ್ಷಗಳ ಕಾಲ ಯಾವುದೇ ಒಂದು ಎಷ್ಟು ಕ್ಲಿಷ್ಟಕರವಾದ ಸಂದರ್ಭಗಳು ಇರ್ತಿದ್ವು ಅಂದ್ರೆ ಪೇಷಂಟ್ಗಳನ್ನ ಅಲ್ಲಿ ಇಲ್ಲಿ ಆಗೋದಿಲ್ಲ ಶಿವಮೊಗ್ಗ ಹೋಗ್ಲಿ ಅಂತ ಕಳಿಸ್ತಾ ಇದ್ರು. ಆಮೇಲೆ ಯಾವುದೇ ರೀತಿಯ ಒತ್ತಡಗಳು ಮಾಡಿದ ಅಲ್ಲಿಂದ ರಾಜಕೀಯ ಒತ್ತಡ, ಅಲ್ಲಿನ ಒಂದು ಜನಗಳ ಒತ್ತಡಗಳನ್ನೆಲ್ಲ ಮೀರಿ ಎಲ್ಲವನ್ನು ಒಂದು ಫೇಸ್ ಮಾಡಿ ಇವತ್ತು ನಮ್ಮ ಡಾಕ್ಟರ್ ಗೀತಾ ಡಾಕ್ಟರ್ ಅವರು ಅಲ್ಲಿ ಅಷ್ಟೊಂದು ಸೇವೆಯನ್ನು ಮಾಡಿ ಎಲ್ಲರಿಗೂ ಜಲಮನ್ನಣೆ ಆಗಿದ್ರು. ಮನೆ ಮನೆಗೂ ಸಹ, ತಾಲೂಕಿನ ಮನೆ ಮನೆಗೂ ಸಹ ಅವರು ಚಿರಪರಿಚಿತರು. ಅಂಥವರು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಶಸ್ತ್ರಚಿಕಿತ್ಸಾದ ತಜ್ಞರಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಮತ್ತು ಅವರಿಗೆ ಹೆಚ್ಚಿನ ಇನ್ನೂ ಉನ್ನತ ಸ್ಥಾನಗಳನ್ನು ಲಭಿಸಲಿ ಅಂತೇಳಿ ನಾವೆಲ್ಲ ಸಂಘಟನೆಯವರು ಮನಸಾರೆ ಅವರನ್ನು ಅಭಿನಂದಿಸೋಕ್ಕೋಸ್ಕರ ಇವತ್ತಿನ ದಿನ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಚಿಕ್ಕ ನಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸಿ ಅವರು ಸಹ ಹೇಳಿದ್ದಾರೆ, ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರ ಕೆಲಸಗಳನ್ನ, ಬಡವರನ್ನ ಯಾವುದು ನಾನು ಜಾತಿ ಭೇದ ಮತ್ತು ಅಷ್ಟೇ ಅಲ್ಲದೆ ಯಾವುದೇ ಒಂದು ಅಂತಸ್ಕೊಂಡು ನೋಡಿದೆ ಯಾರೇ ಬರಲಿ ಅವರ ರೋಗಿಗಳನ್ನ ನೋಡ್ಕೊಳ್ಳೋದಲ್ಲದೆ ನನ್ನ ಮನಸ ಇಚ್ಛೆ ನಾನು ಸೇವೆಯನ್ನು ಸಲ್ಲಿಸ್ತೀನಿ ಅಂತೇಳಿ ಅವ್ರಿಗೆ ಇನ್ನೊಮ್ಮೆ ನಾವು ಎಲ್ಲ ಜೋರಾಗಿ ಚಪ್ಪಾಳೆ ಮೂಲಕ ಈ ಒಂದು ನಮ್ಮ ಶಿವ ಸಂದರ್ಭದ ಕಾರ್ಯಕ್ರಮದಲ್ಲಿ ಆಗಮಿಸ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಸರ್ ಅವ್ರಿಗೆ, ಡಾಕ್ಟರ್ ರಿಯಾಜ್ ಸರ್ ಅವ್ರಿಗೂ ಸಹ, ಹಾಗೆ ಮೇಟ್ರನ್ ಶಿಶಮ್ಮ ಅವರಿಗೆ, ಹಾಗೆ ಮಂಜುಳಾ ಮೇಡಮ್ ಅವ್ರಿಗೆ ಎಲ್ರಿಗೂ ಸಹ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಶಿವಮೊಗ್ಗ ಜಿಲ್ಲಾ ಜಯ ಕರ್ನಾಟಕ ಜನಪರ ಸಹ ಸರ್ವ ಮುಖಂಡರಿಂದ ಅವರಿಗೆ ಇನ್ನೊಮ್ಮೆ ಚಪ್ಪಾಳೆ ಮೂಲಕ ನಿಮಗೆಲ್ಲರಿಗೂ ಇನ್ನೊಂದಿದ್ದಾರೆ ಮೇಡಮ್, ಶಿಕ್ಷಣ ವೇದಿಕೆ